ಕೂಡಿಸಿತು, ನನಗೆ ನೌಕರಿ ಸಿಕ್ಕಿತು. ನಮ್ಮ ಅಣ್ಣ ಹತ್ತಿರ ಒಪ್ಪಿಗೆಂತೆ ನಮ್ಮಿಬ್ಬರ ಮದುವೆ ನಡೆದು ಹೋಯಿತು. ನಿಜ ಭರತ್, ಹನಿ ಅಕ್ಕಿ ಕೂಡಿದರೆ ಅರ್ಧವೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದರಂತೆ ನಮ್ಮಿಬ್ಬರ ಮನಸ್ಸುಗಳು ಒಂದಾಗಿ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೇವೆ. ಈಗ ನಮ್ಮ ಮನಸ್ಸಿನಲ್ಲಿರುವುದು ಒಂದೇ, ಒಂದು ಮನೇಲಿ ಮಾಡ್ಕೊಳ್ಬೇಕು, ಮುದ್ದಾದ ಮಕ್ಕಳನ್ನು ಹೆರಬೇಕು ಅನ್ನೋದೇ ನನ್ನ ಆಸೆ ರೀ. ಸುಧಾ, ನನ್ನ ಅಣ್ಣ ಹತ್ತಿಗೆ ಇರುವ ಮನೆ ನನಗೆ ದೇವಾಲಯ, ನನಗದೇ ಸ್ವರ್ಗ. ಅಂದರೆ ನಾವಿಬ್ಬರು ಸೇರಿ ಒಂದೆರಡು ಮಕ್ಕಳನ್ನು ಎತ್ತರೆ ಮಕ್ಕಳೆಲ್ಲ ಕೊರಗುತ್ತಿರುವ ನನ್ನ ಅಣ್ಣ ಹತ್ತಿಗೆ ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ನನ್ನ ಮನೆ ನಂದನವನವಾಗುತ್ತದೆ. ಹೌದು ರೀ, ನೀವು ನಿಮ್ಮ ಅಣ್ಣ ಅತ್ತಿಗೆ ಕೈಯಲ್ಲಿ ಬೆಳೆದವರು. ಅಂದಹಾಗೆ ನಮ್ಮ ಮಕ್ಕಳು ಕೂಡ ಅವರ ಕೈಯಲ್ಲಿ ಬೆಳಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಗುಣಗಳೇ ಅವರಲ್ಲಿ ಬರಲಿ ಅಂತ. ಧನ್ಯನಾದ ಸುಧಾ, ನಿನ್ನ ಆಸೆ ಮತ್ತು ಭಾವನೆ ಕಂಡು ನನ್ನ ಮನ ನಲಿಯಿತು. ಪತಿಗೆ ತಕ್ಕ ಸತಿ ಅಂದ್ರೆ ನೀನ ಕಣೆ. ನಿನ್ನ ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಇದೇನ್ರಿ, ಇದರಲ್ಲಿ ನಂದೇನಿದೆ ರೀ? ದಿಕ್ಕಿಲ್ಲದ ಹೆಣ್ಣಿಗೆ ದೈವಾಗಿ ಬಂದವರು ನೀವು. ಸರ್ಕಾರಿ ಹುದ್ದೆಯಲ್ಲಿದ್ದರೂ ಕೊಂಚವೂ ಕೂಡ ಅಹಂಕಾರ, ನಿಮಗೆ ಸೊಕ್ಕುತನ ಇಲ್ಲದೆವರು ನೀವು. ನೋಡ್ರಿ, ನೀವು ನನ್ನ ಪತಿದೇವರು. ನೀವು ಹೇಳಿದಂತೆ ನಿಮ್ಮ ಧರ್ಮವನ್ನು ನಾನು ಪಾಲಿಸ್ತೀನಿ. ಸುಧಾ, ಎತ್ತವರನ್ನು ಕಳೆದುಕೊಂಡು ನಮ್ಮನ್ನು ಮುತ್ತಿನಂತೆ ಕೈ ತುಟ್ಟು ಸಾಕಿದ್ದಾರೆ ನನ್ನ ಅಣ್ಣ ಅತ್ತಿಗೆ ಅವರು. ನನ್ನ ಬಾಳಿನ ಬಳ್ಳಿಯನ್ನು ಅವರು ಬೆವರಿಸಿ ಬೆಳೆಸಿದ್ದಾರೆ. ಅವರ ಕಣ್ಣಲ್ಲಿ ಕಣ್ಣೀರು ಬರದಾಗೆ ನೋಡಿಕೊಂಡರೆ ಸಾಕು, ಅದೇ ನಾವು ಅವರಿಗೆ ನೀಡುವ ಪವಿತ್ರವಾದ ಕಾಣಿಕೆ. ಆಯ್ತು ರೀ, ಕೊಟ್ಟ ಮಾತಿಗೆ ನಾನು ತಪ್ಪಿ ನಡೆಯುವುದಿಲ್ಲ. ನಿಮ್ಮ ಆನೆ ದೇವರ ಆನೆಗೆ ತಪ್ಪು ಹೆಜ್ಜೆ ಇಡುವುದಿಲ್ಲ. ನೀವು ಹೇಳಿದಂತೆ ಕೇಳಿಕೊಳ್ತೇನೆ ರೀ. ಚಾಡಿ ಮಾತು ಕೇಳುವುದಿಲ್ಲ, ಬಂಗಾರದಂತ ಮನೆಯನ್ನು ಒಡೆಯುವುದಿಲ್ಲ. ಇದು ನಿಮ್ಮ ಪಾಲು. ಎದ್ದೇಳು ಸುಧಾ, ಎದ್ದೇಳು. ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಸಿಗಬೇಕೆಂದರೆ ಪೂರ್ವ ಜನದ ಪುಣ್ಯ ಮಾಡಿರಬೇಕಂತೆ. ಅದರಂತೆ ನಾನು ನಿಜಕ್ಕೂ ಪುಣ್ಯವಂತ. ಕತ್ತಲು ತುಂಬಿದ ನನ್ನ ಬಾಳಿಗೆ ನೀನು ಬೆಳಕಾಗಿ ಬಂದಿ. ನೀನೇ ನನ್ನ ಪ್ರಾಣವಲ್ಲವೇ ಪ್ರಿಯತಮಿ. ಹೋಗ್ರಿ, ಏನ್ರಿ ನೀವು ರೀತಿ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಿಮ್ಮ ಮಾತಿನಂತೂ ನೀವು ತುಂಬಾ ರಸಿಕರು ರೀ. ನಿಮ್ಮ ಕಣ್ಣೋಟ ನನ್ನನ್ನು ಕೊಲ್ತಾ ಇದೆ. ನನ್ನ ತೋಳುಗಳು ನಿಮ್ಮನ್ನು ಬಿಗಿದಪ್ಪಿಲು ಕಾತರಿಸ್ತಾ ಇದೆ ರೀ. ತಳವೇಕ ರಾಣಿ, ಈ ತೋಳೆ ನನಗೆ ಸಿಂಹಾಸನ, ಈ ದೇವೇ ನನ್ನ ಸಾಮ್ರಾಜ್ಯ. ನಾನೇ ನಿನ್ನ ಪ್ರೀತಿಯ ಆರಾಧಕ, ಸೇವಕ. ನೀವು ಸೇವಕ ಅಲ್ಲರಿ, ನನ್ನ ಬಾಳಿನ ಕಥಾನಾಯಕ. ನಿಮ್ಮ ಅದರದ ಜೇನುಗಳಿಗೆ ಮುತ್ತಿಡಲು ಅನುಮತಿ ಕೊಡ್ತೀರೇನ್ರಿ? ನಾನೇ ನಿನ್ನವನಾಗಿರುವಾಗ ಅನುಮತಿ ಏಕೆ ಚಿನ್ನ? ಬಾ, ಈ ನನ್ನ ದೇಹದಲ್ಲಿ ಒಂದಾಗಿ ಹೂ ಚೆಲ್ಲಿದ ಹಾದಿಯಲ್ಲಿ ನಡೆದು ಹೋಗಲಿ ಪ್ರೇಮಗಂಗೆ. ಆ ಗಿಳಿ ಕೋಗಿಲೆಗಳ ನಮ್ಮ ನೃತ್ಯವನ್ನು ಕಂಡು ನಾಚಿಕೊಳ್ಳಲಿ. ಹಾಗಾದರೆ ಶಿಲ್ಪನ ಒಂದು ಪ್ರೇಮದ ಗಂಗೆಯನ್ನು, ಸಭೆಯುಳ್ಳ ಜೇನಿನ ಸಭೆಯನ್ನು ನಾಡಿನಲ್ಲಿ ನಾವಿಬ್ಬರು ರತಿ ಮನ್ಮಥಗಳಾಗಿ ಸರಿಯೇನ್ರಿ? ಆಗಲಿ ಚಿನ್ನ. ಸಂಗಾತಿಯೇ
ನಾನು ಒಂದಿಷ್ಟು ದಿನ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಅಲ್ಲಿವರೆಗೂ ಹಣ್ಣ ಹತ್ತಿಗೆ ಲಕ್ಷ್ಮಣನನ್ನು ಚೆನ್ನಾಗಿ ನೋಡಿಕೋ. ಅಲ್ಲರಿ, ನಾವಿಬ್ರು ಮದುವೆ ಆಗಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ, ಆದ್ರೆ ನನ್ನನ್ನು ಬಿಟ್ಟು ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ. ನೋಡಿ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನ ಕೈ ಇರೋದಕ್ಕೆ ಆಗುದಿಲ್ಲ ರೀ. ಸುಧಾ, ನಿನ್ನ ನೋವು ನನಗೆ ಅರ್ಥವಾಗುತ್ತಿದೆ ಸುಧಾ. ಆದರೆ ಏನು ಮಾಡುವುದು? ನಾನು ಟ್ರೈನಿಂಗಿಗೆ ಹೋಗದಿದ್ದರೆ ನನ್ನ ಕೆಲಸದ ಗಟ್ಟಿ ಮನಸ್ಸು ಮಾಡಿಕೊಂಡು ನನ್ನನ್ನು ಕಳಿಸಿಕೊಡು. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ನಾನು ಕೂಡ ನಿಮ್ ಜೊತೆ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ಯಾವುದಾದ್ರೂ ಒಂದು ಬಾಡಿಗೆ ಮನೆ ನೋಡ್ಕೊಂಡು ಹಾಯಾಗಿ ನಾವಿಬ್ರು ಸಂತೋಷವಾಗಿದ್ಬಿಡೋಣ. ಆಗ ನನಗೂ ಚಿಂತೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ಏನಂತೀರ ರೀ? ಸುಧಾ, ನನ್ನ ಮಾತು ದಯವಿಟ್ಟು ಕೇಳು. ಮದುವೆ ಆದ ತಿಂಗಳಲ್ಲಿ ಮನೆ ಬಿಟ್ಟು ಹೋದರೆ ಜನ ಏನಂದಾರು, ಹಣ್ಣ ಹತ್ತಿಗೆ ಏನಂದಾರು. ಲಕ್ಷ್ಮಣ ಮದುವೆ ಆಗೋರಿಗೂ ನಾನು ನೀನು ಇಲ್ಲೇ ಇರೋಣ, ನಂತರ ಯೋಚಿಸೋಣ. ತಿಳಿತೆ? ಆಯ್ತು ರೀ, ನಿಮ್ಮ ಮನಸ್ಸಿಗೆ ನೋವಾಗುವಂತೆ ನಾನು ಎಂದೂ ನಡೆಸಿಕೊಳ್ಳುವುದಿಲ್ಲ. ನೀವು ಬರುವವರೆಗೂ ಶಬರಿಯಂತೆ ನಿಮ್ಮ ದಾರಿಯನ್ನೇ ಕಾಯ್ತಾ ಇರ್ತೀನಿ. ಮನೆಯಲ್ಲಿ ಏನೇ ಕಷ್ಟ ಬಂದರೂ ಸಹಿಸಿಕೊಂಡು ಬಹಳ ಮಾಡ್ತೀನಿ ರೀ. ವೆರಿ ಗುಡ್. ಹೆಂಡತಿ ಅಂದ್ರೆ ನೀನ ಕಣೆ. ನನ್ನ ಮನಸ್ಸು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿನಗೇನು ಬೇಕು ಹೇಳು, ಬೆಂಗಳೂರಿನಿಂದ ಬರುವಾಗ ತಪ್ಪದೇ ತರುತ್ತೇನೆ. ನನಗೇನೂ ಬೇಡ ರೀ, ನನಗೆ ಬೇಕಾಗಿರೋದು ನೀವು. ನೋಡಿ, ನಿಮ್ಮ ಪ್ರೀತಿಯೇ ನನ್ನ ಸರ್ವಸ್ವ. ನನಗೆ ಯಾವುದೂ ಬೇಕಾಗಿಲ್ಲ ರೀ. ನೋಡಿ, ನೀವು ಟೈಮ್ ಸರಿಯಾಗಿ ಊಟ ಮಾಡಿ, ಚೆನ್ನಾಗಿ ವಿಶ್ರಾಂತಿ ಪಡ್ಕೊಳ್ಳಿ. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ನನ್ನ ನೆನಪಾದ್ರೆ ಏನಾದರೂ ಬಂದರೆ ಕಾಲ್ ಮಾಡಿಬಿಡಿ. ಒಟ್ಟಿನಲ್ಲಿ ಆದಷ್ಟು ಬೇಗ ತರಬೇತಿನ ಮುಗಿಸ್ಕೊಂಡು ಬಂದುಬಿಡಿ. ಸುಧಾ, ನಾನು ಟ್ರೈನಿಂಗ್ ಹೋಗೋ ಮುಂಚೆ ಒಂದು ಬಹಳ ದಿನವಾಗುತ್ತೆ ಇನ್ನೊಂದಾರು ಸುಮಧುರ ಗೀತೆಯನ್ನು ಆಡಬಾರದು ಚಿನ್ನ. ಏನ್ರಿ ನೀವು ಇಷ್ಟೊಂದು ರಸಿಕರಾಗ್ಬಿಟ್ಟಿದ್ದೀರಾ? ಇಲ್ಲ ಸುಧಾ, ಬಹಳ ದಿನವಾಗುತ್ತದೆ ಅದಕ್ಕೆ. ಹೌದೌದ್ರಿ, ಪ್ರತಿಕ್ಷಣ ಮಾತು ಉಂಟೇನ್ರಿ. ನೀವು ಇಷ್ಟರಂತೆ ಆಗಲಿ. ಆಗಲಿ ಸುಧಾ.
10 ಗಂಟೆಗೆ ಟ್ರೈನ್ ಇದೆ, ನಾನು ಹೊರಡಬೇಕು. ನಡೀರಿ ಹಾಗಿದ್ರೆ ಹೋಗಿ. ಎಲ್ಲಿಗೆ ಗೆಳೆಯ? ಬಹಳ ಅವಸರದಲ್ಲಿ ಹೊಂಟಿದೀಯ, ಮತ್ತೇನಾದ್ರೂ ಅನುಮನಿಗ? ಭಾಷಿಸಿ ಆಗೇನಿಲ್ಲ. ಪೊಲೀಸ್ ಸ್ಟೇಷನ್ಗಾಗಿ ನಾನು ಒಂದಿಷ್ಟು ದಿನ ಬೆಂಗಳೂರಿಗೆ ಹೋಗಬೇಕಾಗಿದೆ, ಅದಕ್ಕಾಗಿ ನಾನು ಮಾತನಾಡ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದಿ ನೋಡು. ಹೌದಾ? ನಿನಗೆ ಒಳ್ಳೇದಾಗಲಿ. ನಿನ್ನ ಶ್ರಮ ತಕ್ಕಂತೆ ಮದುವೆನಾಯಿತು, ನಿಮ್ಮ ಇಷ್ಟದಂತೆ ನೌಕರನ್ನೇ ಸಿಕ್ಕಿತು. ಎಲ್ಲ ದೇಶ ಆಶೀರ್ವಾದಿ. ನಿಜ ಗೆಳೆಯ, ನಿನ್ನಂತ ಗೆಳೆಯ ಸಿಕ್ಕಿದ್ದು ನನಗೆ ಪುಣ್ಯ. ನಿನಗೆ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತದೆ. ಬಾ ಹೋಗೋಣ. ಹೇ ಭಾರತ್, ನಿನ್ನ ಖರ್ಚಿಗೆ ದುಡ್ಡು ಬೇಕಾದರೆ ನನ್ನ ಕೇಳು, ನಾನು ನಿನಗೆ ಖಂಡಿತವಾಗಿ ಕೊಡುತ್ತೀನಿ. ನೀನು ಮಾತ್ರ ಯಾವ ತೊಂದರೆ ಇಲ್ಲದಂತೆ ಚೆನ್ನಾಗಿ ಓದಿ ತರಬೇತಿಯನ್ನು ಮುಗಿಸಿಕೊಂಡು ಬಾ. ಏನಾದರೂ ಸಹಾಯ ಬೇಕಾದ್ರೆ ನನ್ನ ಕೇಳು, ನಾನು ನಿನಗೆ ಖಂಡಿತವಾಗಿ ಕೊಡುತ್ತೇನೆ. ಪಾಪ ಸುಮಾರು ತೊಂದರೆ ಆದ ಕಾಣಿಸ್ತಿದೆ. ಶಶಿ, ಹಾಗೇನಿಲ್ಲ ಶಶಿ. ನೋಡಿ, ಆದಷ್ಟು ಬೇಗ ಚೆನ್ನಾಗಿ ಇವರು ತರಬೇತಿ ಮುಗಿಸ್ಕೊಂಡು ಬಂದ್ರೆ ನನಗೆ ಅಷ್ಟೇ ಸಾಕಾಗಿದೆ. ಮುಂದೆ ಇದ್ದೇ ಇದೆಯಲ್ಲ ಸಂಸಾರದ ತಾಪತ್ರಯ. ವ್ಯರ್ಥಕ್ಕೆ ಒಂದಿರಲು, ಇಚ್ಛೆ ನರಸಕ್ಕೆ ಸದಿ ಇರಲು, ಸ್ವರ್ಗಕ್ಕೆ ಕಿಚ್ಚಚ್ಚಿದಂತೆ ಸರ್ವಜ್ಞ, ಒಳ್ಳೆ ಪತಿಗೆ ಒಳ್ಳೆ ಪತಿ. ಇಬ್ಬರ ಮನಸ್ಸು ಮಾತು ಒಂದೇ, ಇಬ್ಬರಿಗೆ ದೇವರು ಒಳ್ಳೆದು ಮಾಡಲಿ. ನಿನ್ನ ಹಾರೈಕೆ ಸದಾ ಕಾಲ ನಮ್ಮ ಮೇಲೆ ಇದೇ ರೀತಿ ಇರಲಿ. ನಿನಗೂ ಹೇಗೋ ಏನೋ ನೌಕರಿ ದೊರೆತಿದೆ, ನೀನು ಕೂಡ ಯಾವ್ದಾದ್ರೂ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ಬಿಡು. ಎಲ್ಲರೂ ಸೇರಿ ಬೆಂಗಳೂರಲ್ಲಿ ಸೇರ್ಬಿಡೋಣ. ಏನಂತೀಯ ಶಶಿ? ಇರಲಿ ಬಿಡಿ ಪಾಪ, ಅವನ್ ಯಾಕೆ ಕಾಡ್ತೀಯ? ಒಂದಿಷ್ಟು ದಿನ ಬ್ರಹ್ಮಚಾರಿಯಾಗಿ ಕಾಲ ಕಳೆಯಲಿ, ನಂತರ ಯಾವ ಕಾಲಕ್ಕೆ ಏನೇನಾಗ್ಬೇಕು ಅದು ನಡೆದೇ ನಡೆಯುತ್ತೆ. ಮೊದಲು ನೀವು ಮಕ್ಕಳನ್ನು ಎತ್ತಿ ಆಡಿಸರಿ, ನಂತರ ನಾನು ಮದುವೆನಾಗುತ್ತೀನಿ. ನನಗೆ ಅಷ್ಟೊಂದು ಅವಸರ ಏನಾಗಿದೆ ಈಗ? ನಡೀರಿ, ಅಣ್ಣ ಹತ್ತಿಗೆ ದಾರಿ ಕಾಯ್ತಾ ಇದ್ದಾರೆ. ಎಲ್ಲರೂ ಸೇರಿ ಊಟ ಮಾಡಿ ಹೋಗೋಣ. ಹತ್ತಿಗೆ ಕೈಯಲ್ಲಿ ರುಚಿ ಅಂದರೆ ಆಹಾ, ಸ್ವರ್ಗವೇ ಸರಿ. ಹೊಟ್ಟೆ ತುಂಬ